ಜಿಲ್ಲೆಯ ಹಾಗೂ ಇಂಡಿ ವಿಧಾನಸಭಾ ಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಪಕ್ಷದ JDLP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣ ಅವರು, ಜೊತೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬರು ಇಬ್ಬರು ಕೂಡ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕೃಷಿ ಜಮೀನುಗಳಿಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೈಜ ಸತ್ಯವನ್ನು ಅರ್ಥಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸಿದರು. ಈಗಾಗಲೇ ಕೃಷ್ಣಾರೆಡ್ಡಿ ಅವರು ಹೇಳಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು, ಕರಾವಳಿ ಇರ್ಬೋದು, ಅದರಲ್ಲೂ ಹಳೆಯ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ ಮುಂಗಾರು ಇವತ್ತೇನು ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಕಳೆದ ಬಾರಿಯೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ನಿಯೋಗ ಬಂದು ರೈತರ ಹೊಲ ಗದ್ದೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಬೆಳೆ ನಾಶ ಏನಾಗಿತ್ತು ಕಳೆದ ವರ್ಷ, ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡೋಗಿದ್ವು. ಅದೇ ರೀತಿ ಈ ವರ್ಷ ಅನಾವೃಷ್ಟಿ ಆಗಿದೆ. ಒಟ್ಟಾರೆಯಾಗಿ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 75%ಗಿಂತ ಹೆಚ್ಚು ರೈತರು ಮಳೆಯನ್ನೇ ನಂಬ್ಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವ್ರಿಗೆ ಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಒಂದು KSNMDC ಕಡೆಯಿಂದ ದತ್ತಾಂಶಗಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ವಾಡಿಕೆ ಮಳೆ 116 mm ಏನಾಗಬೇಕಾಗಿತ್ತು, ಕಳೆದ ವರ್ಷ ಅದು 89 mmಗೆ ಕುಸಿತು, ಈ ವರ್ಷ ಅದು 70 mmಗೆ ಕುಸಿತೋಗಿದೆ. ವಾಡಿಕೆ ಮಳೆ ಪ್ರತಿ ವರ್ಷ ಆಗಬೇಕಾಗಿರ್ತಕ್ಕಂಥದ್ದು ವರ್ಷವೂ ಕೂಡ ಕುಸಿತ್ಕೊಂಡು ಬಂದಿದೆ. ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನಾವೇನು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ರೈತರ ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಒಂದು ಚೂರು ಕೂಡ ಇವತ್ತು ಹೊಲ ಗದ್ದೆಗಳಲ್ಲಿ ನೀರಿಲ್ಲ. ಅಂದರೆ ತೊಗರಿ ಬೆಳೀತಕ್ಕಂಥವ್ರು, ಹತ್ತಿ ಬೆಳೀತಕ್ಕಂಥವ್ರು, ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ. ಇವತ್ತು ಇಂಡಿ ಅಂತ ಇದ್ದಂಗೆ ನಮಗೆ ನಿಂಬು ಬೆಳೆಗಾರರು ಕೂಡ ಭಾಳ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಒಟ್ಟಾರೆಯಾಗಿ ಇವತ್ತು ರೈತರಿಗೆ ಮಳೆ ಆಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಯಾತನೆ ಏನಿದೆ, ಇದರ ಮಧ್ಯೆ ಇವತ್ತು ಸಾಲ, ಕಳೆದ ವರ್ಷದ ಸಾಲ ಹೆಚ್ಚು ಕಮ್ಮಿ 2,000 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ. ಸರಿಸುಮಾರು 2,40,000 ರೈತರು ಸಾಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದೇ ರೀತಿ 27ರಿಂದ 28,000 ರೈತರು 250 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ. ಸಾಲ ಯಾಕೆ ತಗೊಂಡಿದ್ದಾರೆ? ಬಿತ್ತನೆ ಬೀಜ ತಗೊಳ್ತಕ್ಕಂಥದ್ದಕ್ಕೆ, ಖರೀದಿ ಮಾಡ್ತಕ್ಕಂಥದ್ದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಗಿ ಗಮನಿಸಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ರೈತರು ಮಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾದಾಯಕವಾದಂಥ ಒಂದು ಭಾವನೆಯಿಂದ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಬೇಕಾಗಿತ್ತು. ಈ ಜುಲೈಗೆ ಬಂದುಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 40-45 ದಿನ ಕಾಲ ಕಳೆದೋಗಿದೆ. ಆದರೆ ಮಳೆ ಬರುತ್ತೆ ಅಂತಕ್ಕಂಥ ಆಶಾದಾಯಕವಾದಂಥ ಒಂದು ಆಲೋಚನೆಯಲ್ಲಿ ಬಿತ್ತನೆಯನ್ನು ಹಾಕಿದ್ದಾರೆ. ಬಿತ್ತನೆ ಹಾಕಿರ್ತಕ್ಕಂಥದ್ದು ಕೈಯಾರೆ ಹತ್ತಿಯನ್ನು ನಾವು ಕೈಗೆ ಎತ್ಕೊಂಡು ನೋಡಿದಾಗ ಒಂದು ಚೂರು ಕೂಡ ತ್ಯಾವ ಅಂಶ ಇಲ್ಲ, ಅಲ್ಲಿ ಸಂಪೂರ್ಣವಾಗಿ ಬರಡಾಗೋಗಿದೆ. ನೀರು ಅಂತಕ್ಕಂಥದ್ದು ಕಾಣ್ಲಿಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ರೈತರು. ಇವತ್ತು ಮತ್ತೆ ಸಾಲಗಾರರಾಗಿ ಬಡ್ಡಿಯನ್ನು ಇವತ್ತೇನು ಕಟ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದು ಇಷ್ಟೇ, ಸರಿಸುಮಾರು 135 ತಾಲೂಕುಗಳಲ್ಲಿ
ಇದು ನಾವು ಹೇಳ್ತಾ ಇರ್ತಕ್ಕಂಥ ವರದಿ ಅಲ್ಲ, ಇದು ಅಧಿಕೃತಗೊಳಿಸೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. KSNMDC ಕಡೆಯಿಂದ ಬಂದಿರತಕ್ಕಂಥ ದತ್ತಾಂಶಗಳ ಪ್ರಕಾರವಾಗಿಯೇ ಮಾತನಾಡ್ತಾ ಇದ್ದೇನೆ. 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ತಾಲೂಕಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಈ ಕೂಡಲೇ ಆ ವರದಿ ಪ್ರಕಾರ ವರದಿ ಮೂಲಗಳೇನು ತಿಳಿಸ್ತಾ ಇದೆ, ಇದು ಸರ್ಕಾರ ಅಧಿಕೃತವಾಗಿ ಇದನ್ನು ಹೊರಗೆ ಹಾಕಬೇಕು. ಜೊತೆಯಲ್ಲಿ ಇವತ್ತು ಸಾಲದ ಹೊರೆ ಇವತ್ತು ರೈತರ ಹೆಗಲ ಮೇಲೆ ಮತ್ತೊಮ್ಮೆ ಏನು ಹೊತ್ಕೊಂಡಿದ್ದಾರೆ, ಇದನ್ನ ಮತ್ತೆ ಅವರ ಇವತ್ತು ಕೃಷಿ ಭೂಮಿಗಳನ್ನ ಅಡ ಇಟ್ಟೋ ಅಥವಾ ಮತ್ತಿತ್ಯ ಯಾವ ಥರ ಇವತ್ತು ಸಾಲ ತಗೊಂಡಿದ್ದಾರೆ, ಕೊನೆಗೆ ಅವರ ಆಸ್ತಿಗಳ ಜಪ್ತಿ ಆಗಬಾರದು. ಆ ರೀತಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ. ಜೊತೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಕೃಷ್ಣಾರೆಡ್ಡಿ ಸಾಹೇಬರು ಮಾತನಾಡ್ತಾ ಇದ್ರು, ರೈತರೆಲ್ಲ ಹೇಳ್ತಾ ಇದ್ರು ಒಂದೇ ಮಾತು, ಇವತ್ತು ಹಸಿರು ಮಾವು ಇವತ್ತು ರೈತರಿಗೇನು ಸಿಕ್ಕಬೇಕಾಗಿತ್ತು, ಆ ಮಾವು ಸಿಗದೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎತ್ತುಗಳೇನಿದೆ, ಎತ್ತುಗಳು, ಹಸ, ಕರ ಇವೆಲ್ಲವಕ್ಕೂ ಮೇವೇನ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಹಾಗಾಗಿ ಇವನ್ನ ಕಸಾಯಖಾನೆಗೆ ಹಾಕಿ ಅಲ್ಲಿಂದ ಒಂದಷ್ಟು ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಬರ್ತಕ್ಕಂಥ ಬಹುಶಃ ಮುಂದಿನ ದಿನಗಳಲ್ಲಿ ಇವು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥದ್ದಾದರೆ ಮೇವು ಬ್ಯಾಂಕನ್ನು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಾಗಬೇಕು. ಅಷ್ಟೇ ಅಲ್ಲ, ಗೋಶಾಲೆನೂ ಕೂಡ ಅಷ್ಟೇ ಅಲ್ಲ, ಇವತ್ತು ಕುಡಿಯೋ ನೀರಿನ ಅಭಾವ ಬಹುಶಃ ಇನ್ನು ಮುಂದೆ ನಮಗೆ ತಿಳಿತಾ ಹೋಗ್ತದೆ. ನಮ್ಮ ಅನಿಸಿಕೆ ಪ್ರಕಾರ ಮಾನ್ಯ ಬಾಬಣ್ಣ ಅವರು ಇಲ್ಲೇ ಕೂತಿದ್ದಾರೆ, ನಾವೆಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಪಕ್ಷದ ವತಿಯಿಂದ ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಒಂದು ತಾಲೂಕಿಗೆ 5 ಕೋಟಿ ಕುಡಿಯೋ ನೀರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾದಂಥ ವಿಚಾರ. ಇವೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಒಂದು ಕಡೆ ಮಾನ್ಯ ಬಾಬಣ್ಣ ಅವ್ರು ಹೇಳ್ದಂಗೆ ಈಗಾಗಲೇ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ ನಮ್ಮ ಜಿಲ್ಲೆಯವರೇ. ನಾವು ಯಾರಿಗೇ ಆಗಲಿ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಆಡಳಿತದಲ್ಲಿ ಏರುಪೇರುಗಳು, ನಾವು ಲೋಪದೋಷಗಳಾದಂಥ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ನಾವು ಮಾತನಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಯಾರಿಗಾದರೂ ಒಂದು ಅವಕಾಶ ಕೊಡಬೇಕಾಗ್ತದೆ, ಸಮಯಾವಕಾಶ. ಆದರೆ ಇದ್ರ ಮಧ್ಯೆ ಏನಾಗಿದೆ, ಇಲ್ಲಿ ಯಾವ ಒಂದು ಕೃಷಿ ಮಂತ್ರಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಆ ಸ್ಥಾನದಲ್ಲಿ ಕೂರಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಕ್ಯಾಬಿನೆಟ್ಟು ಸಂಪೂರ್ಣವಾಗಿ ರಚನೆ ಆಗಿಲ್ಲ. ಅದನ್ನು ಕಾಲಹರಣ ಮಾಡ್ಕೊಂಡು ಬಹುಶಃ ಕೇಂದ್ರದಲ್ಲಿರ್ತಕ್ಕಂಥ ಅವರ ನಾಯಕರು ರಾಹುಲ್ ಗಾಂಧಿ ಅವರು 18 ದಿನಗಳ ಕಾಲ ಏನೋ ವಿದೇಶ ಪ್ರವಾಸದಲ್ಲಿದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ಟು 6ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ರು, ಮತ್ತೆ ನಿನ್ನೆ ಬಂದಿದ್ದಾರೆ ಅಂತ ನಮ್ಮ ರಾಜಣ್ಣ ಅವ್ರು ನೋಡಿ ವರದಿ ತರಿಸ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ಟು ಅದು ಯಾವಾಗ ರಚನೆ ಮಾಡ್ತಾರೋ ಅದು ದೇವರೇ ಬಲ್ಲ. ಇದ್ರ ಮಧ್ಯೆ ಏನಾಗಿದೆ, ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಯಾರೇ ಶಾಸಕರುಗಳಿರ್ಬೋದು, ಬಂದು ರೈತರ ಹೊಲ ಗದ್ದೆಗಳಿಗೆ ತೆರಳಿ ಕನಿಷ್ಠ ಪಕ್ಷ ಒಂದು ಸಾಂತ್ವನವನ್ನು ಹೇಳಿ ಒಂದು ಧೈರ್ಯ ತುಂಬಿಸಿ ಬರ್ತಕ್ಕಂಥ ಪ್ರಯತ್ನವೂ ಕೂಡ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಮಾಡಿಲ್ಲ ಯಾರು ಕೂಡ. ಆದರೆ ಬಾಬಣ್ಣ ಅವ್ರು ಹೇಳ್ದಂಗೆ ಜನತಾದಳ ಪಕ್ಷ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ, ರೈತರ ಒಂದು ಹೋರಾಟದಿಂದನೇ ಪುಟದಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ದಾದಂಥ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ, ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀವಿ ರೈತರ ಪರವಾಗಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಿತ್ತೂರು ಕರ್ನಾಟಕದ ಈ ಒಂದು ಪ್ರವಾಸವನ್ನು ಕೈಗೆನೆತ್ಕೊಂಡಿದ್ದೇವೆ. ಬಹುಶಃ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅಧಿವೇಶನದ ಸಂದರ್ಭದಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ನಡೆಯುತ್ತೆ, ಇನ್ನು ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿಲ್ಲ. ರೈತರಿಗೆ ಈಗಾಗಲೇ ಹೇಳಿದ್ದೇವೆ, ಭರವಸೆಯನ್ನು ಕೊಟ್ಟಿದ್ದೇವೆ. JDLP ನಾಯಕರು ಮಾನ್ಯ ಬಾಬಣ್ಣ ಅವರು, ನಮ್ಮ ಪಕ್ಷದ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ನೀವೆಲ್ಲರೂ ಸೇರಿ ಸದನದ ಒಳಗಡೆ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನೈಜ ಸ್ಥಿತಿಗತಿಗಳೇನಿದೆ, ರೈತರ ಸಮಸ್ಯೆಗಳೇನಿದೆ, ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ತಾತ್ಕಾಲಿಕವಾಗಾದರೂ ಸರಿ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಳ ಗಟ್ಟಿಯಾಗಿ ಒತ್ತಾಯ ಮಾಡ್ತಕ್ಕಂಥದ್ದು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ. ಕಾರಣ ಇಡೀ ರಾಜ್ಯದಲ್ಲಿ 70 ಲಕ್ಷ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ವರ್ಗ ಇದೆ. ಅದರಲ್ಲಿ 70 ಲಕ್ಷ ಜನ ರೈತರು ಬರ್ತಾರೆ.
ಅಂಥವ್ರನ್ನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾರಣ ಅವ್ರಿಗೆ ವ್ಯವಸಾಯ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ವ್ಯಾಪಾರ ಆಗಲಿ ವಹಿವಾಟುಗಳಾಗಲಿ ರೈತರು ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಇವತ್ತು ಬಿತ್ತನೆ ಹಾಕೋದಕ್ಕೂ ನಾನು ಹೇಳಿದ್ದೀನಿ, ಸಾಲ ತಗೊಂಬಂದು ಬಿತ್ತನೆ ಹಾಕಿದ್ದಾರೆ, ಮಳೆ ಬರುತ್ತೆ ಅಂತ ಆಶಾದಾಯಕವಾಗಿ ಬಿತ್ತನೆ ಹಾಕಿದ್ದಾರೆ. ಆದರೆ ಬಿತ್ತನೆ ಹಾಕಿರ್ತಕ್ಕಂಥದ್ದು ಕಣ್ಣಾರೆ ನಾವು ನೋಡಿದ್ದೇವೆ. ಹತ್ತಿ ಆಗಲಿ ಅಥವಾ ತೊಗರಿ ಆಗಲಿ ಇದು ಯಾವುದು ಕೂಡ ಇವತ್ತು ಹೊರಹೊಮ್ಮತಕ್ಕಂಥದ್ದಕ್ಕಾಗೋದಿಲ್ಲ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ. ಹಾಗಾಗಿ ನಾವು ಸರ್ಕಾರಕ್ಕೆ ಭಾಳ ಗಟ್ಟಿತನದಿಂದ ಒತ್ತಾಯ ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಕೃಷ್ಣ ಕಣಿವೆಯ ಒಂದು ಪ್ರಮುಖವಾದಂಥ ನಮ್ಮ ಆಲ್ಮಟ್ಟಿ ಡ್ಯಾಮು ಇವತ್ತು ಅಲ್ಲಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರತಕ್ಕಂಥ ಓವರ್ಫ್ಲೋ ಆಗಿರ್ತಕ್ಕಂಥ ನೀರೇನಿದೆ ಅದನ್ನಾದರೂ ಕನಿಷ್ಠ ಪಕ್ಷ ಇವತ್ತು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಯಲ್ಲಿ ಇಲ್ಲಿ ಒಂದು 10-15 ಹಳ್ಳಿಗಳು ನಮ್ಮ ಭೀಮಾ ನದಿಯ ವ್ಯಾಪ್ತಿಗೆ, ಇಲ್ಲಿ ನಮ್ಮ ಜಲಾಶಯ ಭೀಮಾ ನದಿಯ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 15-20 ಹಳ್ಳಿಗಳು ಕೇಳ್ತಾ ಇದ್ದೆ ನಾನು. ಅಲ್ಲೂ ಕೂಡ ಈಗ ಒಂದಷ್ಟು ಜಲಾಶಯದಿಂದ ನೀರನ್ನು ಬಿಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಹುಶಃ ತಾವೆಲ್ಲ ಪ್ರಶ್ನೆ ಕೇಳ್ಬೋದು. ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರ ಜೊತೆ, ಬಾಬಣ್ಣ ಅವರು, ನಾವು, ಕೃಷ್ಣಾರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆ ಕೂತು ಏನಾದರೂ ಸೌಹಾರ್ದಿತವಾದಂಥ ಒಂದು ಚರ್ಚೆಯನ್ನು ಮಾಡಿ ಭಾಗದ ರೈತರಿಗೆ ಏನಾದರೂ ನೀರನ್ನು ಬಿಡ್ತಕ್ಕಂಥದ್ದಕ್ಕೆ, ಹರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ತಲೆಯಲ್ಲಿ ಭಾಳ ಗಟ್ಟಿಯಾದಂಥ ಒಂದು ಆಲೋಚನೆ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ನಾಳೆ ದಿನ ಬಾಗಲಕೋಟೆಗೆ ಹೋಗ್ತಾ ಇದ್ದೇವೆ. ಬಾಗಲಕೋಟೆಯ ಬಾದಾಮಿ ತಾಲೂಕು ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿಂದ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳು, ಪ್ರಮುಖ ಜಿಲ್ಲೆಗಳು ಎಲ್ಲ ಕಡೆನೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಕೆಲಸ, ಒಂದು ನಿಯೋಗ ಈಗಾಗಲೇ ರಚನೆ ಆಗಿದೆ. ನಾಡಗೌಡರು ಬರಬೇಕಾಗಿತ್ತು, ಬಂಡೆಪ್ಪ ಕಾಶೆಂಪುರ ಅವರು ಬರಬೇಕಾಗಿತ್ತು, ಆದರೆ ಅವರು ಬೆಂಗಳೂರಲ್ಲಿದ್ದಾರೆ ಬೇರೆ ಯಾವುದೋ ಕಾರ್ಯಕ್ರಮದ ಒತ್ತಡದಿಂದ. ನಾಳೆ ಬಂದು ಅವರು ಬಾಗಲಕೋಟೆಯಲ್ಲಿ ನಮಗೆ ಜಾಯ್ನ್ ಆಗ್ತಾರೆ. 10ನೇ ತಾರೀಕು, ಇದೇ ತಿಂಗಳು 10ನೇ ತಾರೀಕು ನಮ್ಮ ನಾಯಕರಾದಂಥ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು 10ನೇ ತಾರೀಕು ಒಂದು ಸಭೆಯನ್ನು ಮಾಡಿ ತಕ್ಷಣ ಒಂದು ಪತ್ರವನ್ನು ಬಿಡುಗಡೆ ಮಾಡಿದರು. ಕೋಲಾರ ವಿಭಾಗ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಮಲೆನಾಡು ಪ್ರದೇಶ ಮತ್ತು ಕರಾವಳಿ ಪ್ರದೇಶಗಳಿಗೆ ಆ ಸಮಿತಿಗಳನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಬೇಕು ಅಂತೇಳಿ ಇವತ್ತು ನಾವು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3-4 ಕಡೆ ಸ್ಥಳಗಳನ್ನು ಪರಿಶೀಲನೆ ಮಾಡಿದಾಗ ರೈತರು ಯಾವ ಥರ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಈ ಒಂದು ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಇವತ್ತು ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ರೈತರು ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ರೈತರು ಉಳುಮೆ ಮಾಡಿ ಬಿತ್ತನೆ ಮಾಡಲಿಕ್ಕಾಗಲಿಲ್ಲ. ಕೆಲವು ರೈತರು ಉಳುಮೆ ಮಾಡಿ ಬಿತ್ತನೆ ಹಾಕಿ ಆ ಮೊಳಕೆ ಕೂಡ ಹೊರಗೆ ಬಂದಿಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ನಾವು 3-4 ಕಡೆ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸಿದ್ದು. ಹಾಗಾಗಿ ಇವತ್ತು ಭಾಳ ಭೀಕರ ಬರ ಇದೆ. ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಈ ಯಾವ್ಯಾವ ಪ್ರದೇಶಗಳು ಇವತ್ತು ಏನು ಬರಗಾಲಕ್ಕೆ ತುತ್ತಾಗಿದೆ, ಹಾಗಾಗಿ ಇದನ್ನು ತಕ್ಷಣ ಬರಗಾಲ ಒಂದು ಬರಪೀಡಿತ ಪ್ರದೇಶಗಳು ಅಂತೇಳಿ ಕರ್ನಾಟಕ ಸರ್ಕಾರ ತಕ್ಷಣ ಇದು ಆದೇಶ ಹೊರಡಿಸಬೇಕು, ಮತ್ತು ಅಧಿಕೃತ ಘೋಷಣೆ ಮಾಡಬೇಕು. ಮತ್ತು ಇವತ್ತು ಈ ಭಾಗದಲ್ಲಿ ಇವತ್ತು ಯಾವ್ಯಾವ ಒಂದು ಬರಗಾಲ ಪೀಡಿತ ಪ್ರದೇಶಗಳಾಗಿದ್ದಾವೆ, ಇಲ್ಲಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಗೆ ಕರ್ನಾಟಕ ಸರ್ಕಾರ 25,000 ರೂಪಾಯಿಗಳನ್ನು ತಕ್ಷಣ ಘೋಷಣೆ ಮಾಡಬೇಕು, ರೈತರಿಗೆ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ನಾವು ಕಂಡಂಥ ಸಂದರ್ಭದಲ್ಲಿ ಜಾನುವಾರುಗಳಿಗೆ, ಇವತ್ತು ಪಕ್ಷಿ ಪ್ರಾಣಿಗಳಿಗೆ ಇವತ್ತು ನೀರಿಲ್ಲ, ಅಂದರೆ ನೀರಿಲ್ಲ. ಇವತ್ತು ಮೇವು ಬ್ಯಾಂಕ್ಗಳನ್ನು ತೆರೆಯಬೇಕು ಮತ್ತು ಗೋಶಾಲೆಗಳನ್ನು ಕೂಡ ತೆರೆಯಬೇಕಾಗಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ತಕ್ಷಣ, ಯಾಕಂದರೆ ವಿಧಾನಸೌಧದಲ್ಲಿ ಕುಂತ್ಕೊಂಡು ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಏನು ಮಂತ್ರಿಗಳು ಹೇಳ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದನ್ನು ಬಿಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತುವರೆಗೂ ಕೂಡ ಈ ಭಾಗದಲ್ಲಿ ಎಷ್ಟು ಒಣಗೋಗಿದೆ, ಎಷ್ಟು ಇವತ್ತು ನಾವು ಬೆಳಗ್ಗೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ, ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಕ್ಷಣ ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಣ್ಣು ಬಿಟ್ಟು ನೋಡಬೇಕು, ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು ಕೂಡ ಕಣ್ಣು ಬಿಟ್ಟು ನೋಡಬೇಕು ಮತ್ತು ಸರ್ಕಾರಕ್ಕೆ ಅದನ್ನು ತಿಳಿಸಬೇಕು. ತಕ್ಷಣ ಈಗಾಗಲೇ ನಾವು ಹೇಳಿದಾಗೆ 1 ಎಕರೆಗೆ ರೈತರಿಗೆ 25,000 ರೂಪಾಯಿ ಬಿಡುಗಡೆ ಮಾಡಬೇಕು ಮತ್ತು ಮೇವು ಬ್ಯಾಂಕ್ ತೆರೆಯಬೇಕು
ರೈತರಿಗೂ ಜಾನುವಾರುಗಳಿಗೂ ಕೂಡ ಇವೆಲ್ಲ ಕೂಡ ವ್ಯವಸ್ಥೆಗಳನ್ನು ತಕ್ಷಣ ಮಾಡಿ ಇದನ್ನು ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ತಗೊಳ್ಬೇಕು ಅನ್ನುವಂಥದ್ದಕ್ಕೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ. ಸುಭೀಕ್ಷವಾಗಿ ಮುಂಗಾರನ್ನ ಎದುರು ನೋಡ್ತಕ್ಕಂಥ ಕಾಲ ಏನು ಈ ಭಾಗದಲ್ಲಿ ಬಿಜಾಪುರ ಮತ್ತು ಬಸವ ಕಲ್ಯಾಣ ಈ ಕಡೆ ಎಲ್ಲ ಕೂಡ ಇತ್ತು. ಖಂಡಿತ ಇವತ್ತು ರೈತರ ಗೋಳನ್ನು ನೋಡಿದ್ರೆ ಒಂದು ಕಡೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಅವ್ರ ಬೆಳೆ ಎಲ್ಲ ನಾಶ ಆಯಿತು. ಈಗ ಮಳೆ ಆಗದೇ ಅವ್ರು ಹಾಕಿದಂಥ ಬಿತ್ತನೆ ಬೀಜ ಇರ್ಬೋದು, ಅದಕ್ಕೆ ಸಿಂಪಡಿಸಿದಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಎಲ್ಲದಕ್ಕೂ ಕೂಡ ಅವರು ಹಣವನ್ನು ವಿನಿಯೋಗ ಮಾಡಿ ಇವತ್ತು ಅವರೆಲ್ಲರೂ ಕೂಡ ಕಂಗಾಲಾಗಿ ಕೂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಜನತಾದಳದ ಎಲ್ಲ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು, ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ನಾವು ಒತ್ತಾಯ ಮಾಡೋದು ಸರ್ಕಾರನೂ ಇಷ್ಟೇ, ನೀವು ಈಗ ಧಾವಿಸಿ ರೈತರ ಒಂದು ಕಷ್ಟಕ್ಕೆ ನೀವು ಧಾವಿಸಿ ಬರಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಯಾವ ರೀತಿ ಬರ್ಬೋದು, ಅವ್ರಿರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿ ನೀವು ಅವ್ರಿಗೆ ಬೆಂಬಲ ಬೆಲೆಯನ್ನು ಸೂಚನೆ ಮಾಡಬೇಕು. ಎಕರೆಗೆ 25,000 ರೂಪಾಯಿನ ನೀವು ಶೀಘ್ರವಾಗಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ, ಮೊದಲನೇ ಒತ್ತಾಯ. ಅದ್ರ ಜೊತೆಯಲ್ಲಿ ನೀವು ಗೋಶಾಲೆಗಳನ್ನ ತೆರಿಬೇಕು ಅಂತಕ್ಕಂಥದ್ದು ಎರಡನೇ ಒತ್ತಾಯ. ಜೊತೆಗೆ ನಾವು ಹಿಂದೆ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿ ರೆವೆನ್ಯೂ ಸಚಿವರಾದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಒತ್ತಾಯನೂ ಕೂಡ ಮಾಡಿದ್ವಿ. ಯಾವುದರಿಂದ ಒತ್ತಾಯ ಮಾಡಿದ್ವಿ ಅಂದರೆ, ಈ ಭಾಗದಲ್ಲಿ ನಾವು ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮುಖಂಡಗಳೆಲ್ಲ ಕೂಡ ಬಂದಾಗ ನಾವು ನೋಡಿದ್ವಿ. ಎಲ್ಲರೂ ಮಹಾರಾಷ್ಟ್ರದ ಮಳೆ ಜಾಸ್ತಿ ಬಂದಾಗೆಲ್ಲ ಇಲ್ಲೆಲ್ಲ ಫ್ಲಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಬೆಳೆದಂಥ ಬೆಳೆ ಕೈಗೆ ಸಿಗದೇ ಇದ್ದಂಥ ಪರಿಸ್ಥಿತಿ, ರೈತರು ನೇಣಾಕೊಂಡಂಥ ಪರಿಸ್ಥಿತಿ ಎಲ್ಲದನ್ನು ಕೂಡ ನಾವು ಅವ್ರ ಮನೆಗಳಿಗೆ ಭೇಟಿ ಮಾಡಿದಂಥದ್ದು ಪ್ರಸಂಗಗಳ ನಮ್ಮ ಕಣ್ಮುಂದೆ ಇನ್ನೂ ಕೂಡ ಹಸಿಯಾಗಿ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅವರೆಲ್ಲರೂ ಕೂಡ ಕಂಗಾಲಾಗಿ ಆಕಾಶ ನೋಡುವಂಥ ಪರಿಸ್ಥಿತಿಗೆ ಇವತ್ತು ರೈತರು ಬಂದಿರತಕ್ಕಂಥದ್ದು ನೋಡಿದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಒಂದು ಕಡೆ ಮೋಡ ಬಿತ್ತನೆ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಇನ್ನೊಂದು ಕಡೆ ಇಲ್ಲ ರೈತರಿಗೆ ಏನಾದರೂ ಕೂಡ ನೆರವಾಗ್ತೀನಿ ಅಂತಕ್ಕಂಥ ಒಂದು ಕಾಳಜಿನೂ ಕೂಡ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಬಿತ್ತನೆ ಕಾರ್ಯ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಕೃಷಿ ಸಚಿವರೇ ಇಲ್ಲ ರಾಜ್ಯದಲ್ಲಿ. 1 ತಿಂಗಳು ಮೇಲಾಯ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಇವರು ಸಮರ್ಪಕವಾಗಿ ಅಲ್ಲಿ ಆ ಸಚಿವಾಲಯನ ಕಾರ್ಯರೂಪಕ್ಕೆ ತರಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ. ಶಾಲೆಗಳು ಪ್ರಾರಂಭ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಇದು ಅದೆಲ್ಲ ಆರೋಗ್ಯದ ಸಾಕಷ್ಟು ಕೊರತೆಗಳು ಎತ್ಕಾಣ್ತಾ ಇದ್ದಾವೆ. ಆಸ್ಪತ್ರೆಗಳಿಗೆ 2 ವರ್ಷದಿಂದ ಸತತವಾಗಿ ಇವರು ಸರಿಯಾದ ರೀತಿ ಸಮರ್ಪಕವಾಗಿ ಔಷಧಿಗಳನ್ನ ಕೊಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಜೊತೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಬ್ಯಾಂಡೇಜ್ ಇರ್ಬೋದು, ಇದು ಆಕ್ಸಿಜನ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಯಾವುದನ್ನು ಕೂಡ ಒದಗಿಸ್ಕೊಳಕ್ಕೆ ಇವ್ರಿಗೆ ತಯಾರಿಲ್ಲ. ಇದೆಲ್ಲದನ್ನು ಕೂಡ ಮಾಡದೆ ಇವತ್ತೆಲ್ಲೋ ಒಂದು ಕಡೆ ರೈತರನ್ನ ಒಂದು ಕಡೆ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸಕ್ಕೆ ಬಿಡ್ಡಿ ಕಡೆ ಹೊರಡ್ತಾರೆ. ಇಲ್ಲಿ ರೈತರು ಕಂಗಾಲಾಗಿ ಅವರ ಭೂಮಿ ಬರಡು ಭೂಮಿಯಾಗಿ ನೋಡ್ತಾ ಇದ್ರು ಕೂಡ ಅಲ್ಲಿಗೆ ಇವರು ಧಾವಿಸಿ ಅವ್ರಿಗೆ ಸಮಸ್ಯೆಗೆ ಎದುರಾಗ್ತಕ್ಕಂಥದ್ದಕ್ಕೆ ಇವ್ರಿಗೆ ವೇಳೆ ಇಲ್ಲ. ಇದೆಲ್ಲ ನೋಡಿದ್ರೆ ಖಂಡಿತ ಈ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಲ್ಲ. ಇವತ್ತು ನೀವೆಲ್ಲ ನೋಡಿದ್ದೀರಾ, ಕುಮಾರಸ್ವಾಮಿ ಅವರು ನನಗೆ ಓಟ್ ಹಾಕ್ದವ್ರು ರೈತರು, ನನಗೆ ಓಟ್ ಹಾಕ್ದವ್ರು ರೈತರಲ್ಲ ಅಂತ ಯಾವತ್ತೂ ಕೂಡ ಭೇದ ಭಾವ ಮಾಡಲಿಲ್ಲ. 2 ಸಲ ಸಾಲ ಮನ್ನಾ ಮಾಡಿದ್ರು, ನಿಮಗೆ ಗಮನದಲ್ಲಿರಲಿ. ಈ ಸರ್ಕಾರಕ್ಕೆ ಅದಕ್ಕೆ ಕಾಳಜಿ ಇಲ್ಲ. ಇವ್ರು ಓಟ್ ಹಾಕ್ಸ್ಕೊಳ್ಳಕ್ಕೆ ಬಿಟ್ಟು ಭಾಗ್ಯಗಳು ಮಾಡ್ಲಿಕ್ಕೆ ಇವ್ರಿಗೆ ಆಗ್ತದೆ. ರೈತರ ಸಂಕಷ್ಟಕ್ಕೆ ನೆರವಾಗಬೇಕು ಅಂತದಿಲ್ಲ. ರೈತರು ಓಟ್ ಬೇಕು ಇವ್ರಿಗೆ. ರೈತರನ್ನ ಸರಿಯಾದ ರೀತಿಯಲ್ಲಿ ಅವ್ರ ವೇಳೆಗೆ ಸರಿಯಾಗಿ ಏನೇನು ಬೇಕು ಒದಗಿಸ್ಕೊಡೋದಕ್ಕೆ ಇವ್ರಿಗೆ ಆಗಲ್ಲ ಅಂತಂದ್ರೆ ಖಂಡಿತ ಇವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಡೆಸಕ್ಕೆ ಅರ್ಹತೆ ಇಲ್ಲ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ಒಂದು ನೀವು ಮತ್ತೆ ನೀವು ಉಪಮುಖ್ಯಮಂತ್ರಿಗಳು ಇಬ್ರು ಕೂತ್ಕೊಂಡು ಮೊನ್ನೆ ಏನು ಅಗ್ರಿಮೆಂಟ್ ಮಾಡ್ಕೊತೀರಾ ಸ್ವಾಮಿ, ರಾಜ್ಯದಲ್ಲಿ ಎಲ್ಲ ನೌಕರರು ಕೂಡ ಮುಂದೆ ನಮಗೆ ನಮ್ಮ ಪಕ್ಷಕ್ಕೆ ಮತ ಹಾಕ್ತೀರಾ ಅಂತಕ್ಕಂಥ ಅಗ್ರಿಮೆಂಟ್ ಮಾಡ್ಕೊಡಿ, ನಾವು ನಿಮ್ಮವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಲ್ಲ ನೀವು. ಈ ವಿಧಾನಸೌಧಕ್ಕೆ ಏನಾದ್ರು ಕಾಂಗ್ರೆಸ್ ಬೋರ್ಡ್ ಹಾಕಕ್ಕೆ ಹೊರಟಿದ್ದೀರಾ ಸ್ವಾಮಿ ನೀವು? ರೈತರಿಗೆ ಆ ಥರ ನೀವೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ತಾಕತ್ತಿದ್ರೆ ನಿಮಗೆ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ನೀವೆಲ್ಲ ಬಗೆಹರಿಸಿದ್ರೆ ನಮ್ಗೆ ಓಟ್ ಹಾಕಿ ಅಂತ ನಿಮ್ಗೆ ಹೇಳಕ್ ತಾಕತ್ತಿಲ್ವಾ? ಈ ತರ ಹೊರಟಿರ್ತಕ್ಕಂಥದ್ದು. ನೌಕರರಿಗೆ ಅವ್ರು ಬೇಕಾದಂಥ ಸವಲತ್ತುಗಳು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ 28ಕ್ಕೆ ನಮ್ದು ನಿಮ್ದು ಅಗ್ರಿಮೆಂಟ್ ಇರಲಿ. ಚಾಪಕ್ಕಾಗದ ಇಲ್ಲೇ ರೆವಿನ್ಯೂ ಮಿನಿಸ್ಟರ್ ಇದರ ಪಕ್ಕದಲ್ಲಿ ಉಪಮುಖ್ಯಮಂತ್ರಿಗಳು ಅಂತ ಹೇಳಕ್ಕೆ ನೀವು ಅಷ್ಟು ಇದರಲ್ಲಿ ಹೋಗ್ತಿರಲ್ಲ. ರೈತರ ಬಗ್ಗೆ ನಿಮ್ಗೆ ಆ ಕಾಳಜಿ ಇಲ್ವಾ?
ನಾವು ಒಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರು ನೋಡ್ತಾ ಇದ್ದೀವಿ. ಇನ್ನೂ ಚೊಚ್ಚಲು 1 ತಿಂಗಳು ಅಂತಕ್ಕಂಥದ್ದು ಕಾದು ನೋಡ್ತೇವೆ. ಇನ್ನೂ 3-4 ತಿಂಗಳು ನೋಡ್ತೇವೆ ನಿಮ್ಮ ಆಡಳಿತ ವೈಖರಿ ಹೇಗಿರ್ತದೆ, ನೀವು ಯಾರ ಪರವಾಗಿರ್ತೀರಿ, ನೀವು ನಿಮ್ಮ ಎಲ್ಲ ನಿಮ್ಮ ವಹಿವಾಟು, ನಿಮ್ಮ ಒಂದು ಹಾವಭಾವ ಎಲ್ಲದನ್ನು ಕೊಡಿದ್ರೆ ನೀವು ಯಾವತ್ತೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಭಾಸವಾಗ್ತಾ ಇದೆ. ಯಾವತ್ತು ನೀವು ಬಡವರ ಪರವಾಗಿ ಬರ್ತೀರೋ ಗೊತ್ತಿಲ್ಲ. ನಿಮ್ಮ ಮನಸ್ಥಿತಿ ಬದಲಾಗುತ್ತಾ ಇಲ್ವಾ ನಾವು ಕಾದು ನೋಡ್ತೇವೆ. ಖಂಡಿತ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರ ಆತಂಕ ಏನಿದೆ, ಇವತ್ತು ನಾವೆಲ್ಲ ನೋಡಿದ್ರೆ ಹತ್ತಿ ಹಾಕಿರ್ತಕ್ಕಂಥವ್ರು ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಯಾರು ಕೂಡ ಇನ್ನ ಬಿತ್ತನೆ ಮಾಡ್ಲಿಕ್ಕೆ ಕೆಲವರು ಬಿತ್ತನೆ ಮಾಡಿದರೆ ಅದನ್ನ ಬಿತ್ತನೆ ಮಾಡಿರ್ತಕ್ಕಂಥದ್ಗೆ ಹಣ ಎಲ್ಲೋ ಸಾಲ ಸೂಲ ಮಾಡಿ ತಂದಿರ್ತಾರೆ. ಅದು ಅವ್ರನ್ನ ಒಂದ್ ಕಡೆ ಇದ್ದಿದ್ದನ್ನು ಕೂಡ ಕಳ್ಕೊಂಡಂತ ಪರಿಸ್ಥಿತಿ. ಒಂದು ನಾವು ಕಂದಾಯ ಸಚಿವರಿಗೆ ಹಿಂದೆ ಸದನದಲ್ಲೇ ಕೂಡ ನಾನು ಹೇಳಿದ್ದೆ, ನೀವು ಕಳೆದ ಸಲ ಇಲ್ಲಿ ನೋವನ್ನ ನೋಡಿದಂತ ಸಂದರ್ಭದಲ್ಲಿ ನಾವೆಲ್ಲ ಬಂದು ರೈತರ ಮನೆ, ಒಬ್ಬ ರೈತ ರಾತ್ರಿ ನೋಡ್ಕೊಂಡ್ ಬಂದಿಯ ನಾವೆಲ್ಲ ಬೆಳಗ್ಗೆ ಹೋದ್ರೆ ಎಲ್ಲ ಕೊಚ್ಚೋಗಿರ್ತಕ್ಕಂಥದ್ದು, ಹೋಗಿ ಅಲ್ಲೇ ನೇಣಾಕೊಂಡಂತ ಪರಿಸ್ಥಿತಿಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ನಾಡಗೌಡರು ಎಲ್ಲ ಹೋದಂತ ಅವ್ರ ಮನೆಗೆ ಹೋಗಿ ಅವ್ರಿಗೆ ಅವ್ರ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ನಮ್ಗೆಲ್ಲೋ ಒಂದ್ ಕಡೆ ತಲೆ ಬಂತು. ಯಾಕೆ ಅಂದ್ರೆ ಈ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ. ಜೊತೆನಲ್ಲಿ ಅವ್ರ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್ಗೂ ಕೂಡ ಇವರು ಏನು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ಸೋಕ್ಕೂ ಕೂಡ ಇವ್ರಿಗೆ ಇದಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಕೊಡಕ್ಕೂ ಕೂಡ ಇವ್ರ ಹತ್ರ ಹಣ ಇರಲ್ಲ. ಅದಕ್ಕೊಂದು ಸಲಹೆಯನ್ನು ಕೂಡ ನಾನು ಕಂದಾಯ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದೆ ಕೊಟ್ಟಿದ್ದೆ. ಏನ್ ರೈತರಿಗೆ ಎಕರೆಗೆ ಇಷ್ಟು ಅಂತ ನೀವೇ ಇನ್ಶೂರೆನ್ಸ್ ಕಟ್ಟಿದ್ರೆ ನಾಳೆ ದಿವಸ ಇನ್ಶೂರೆನ್ಸ್ ಕಂಪ್ನಿಯಿಂದ ನೇರವಾಗಿ ಹಣ ಬರ್ತದೆ. ಅದು ಬಿಟ್ಬಿಟ್ಟು ನೀವು ಕೊನೆಗಳಿಗೆಲ್ಲಿ ರೈತ ಎಲ್ಲ ಕಂಗಾಲಾಗಿ ನಿಂತಾಗ ನಿಮ್ಮ ಹತ್ರ ಕೊಡಕ್ಕೆ ಹಣನೂ ಕೂಡ ಇರಲ್ಲ ನಿಮ್ಮ ಬೊಕ್ಕಸದಲ್ಲಿ. ಆ ಸಂದರ್ಭದಲ್ಲಿ ರೈತ ಎಲ್ಲಿ ಹೋಗ್ಬೇಕು? ಅವನ ಬೇಕರಿಗೆ ಇನ್ಶೂರೆನ್ಸ್ ಕಟ್ಟಕ್ಕೆ ತಯಾರಿದ್ದಾನೆ. ಇಡೀ ರಾಜ್ಯದ್ದು ನಾನು ಹೇಳ್ತಾ ಇರೋದು, ಒಂದ್ ಕಡೆದಲ್ಲ, ಇಡೀ ರಾಜ್ಯದ ರೈತರ ಎಲ್ಲ ಒಂದು ಬೆಲೆಗೆ ಅವರ ಎಕರೆಗೆ ಇಷ್ಟು ಅಂತ ಇನ್ಶೂರೆನ್ಸ್ ನ ಸರ್ಕಾರನೇ ಭರಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಇದೆ. ಇದನ್ನ ಮುಂದಿನ ಸದನದಲ್ಲಿ ಅದನ್ನ ಇಡ್ತಕ್ಕಂಥನಾಗ್ತೀನಿ. ಈಗ ಇರ್ತಕ್ಕಂಥ ರೈತರು ಯಾರು ಕೂಡ ಆತಂಕ ಪಡ್ಬೇಕಾಗಿಲ್ಲ. ನಮ್ಮ ರೈತರು ಇದ್ರೇನೆ ಕೂಡ ಇವತ್ತು ನಾಡು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕಂಗಾಲಾಗದಂಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಿಮಗೆ ನಿಮ್ಮ ಬೆಂಬಲಕ್ಕೆ ನಿಲ್ಲಂತ ಸರ್ಕಾರಗಳು ಬರ್ತದೆ. ನೀವು ಯೋಚನೆ ಮಾಡಿ ತೀರ್ಮಾನಗಳು ತಗೊಳ್ಳೋಂಥದ್ದಾಗಬೇಕು. ಯಾವುದೋ ಒಂದು ಅಲ್ಪ ಇದಕ್ಕೆ ಆಸೆಗೋಸ್ಕರ ನೀವು ಈ ತರ ನಿಮ್ಮನ್ನೆಲ್ಲ ಬೀದಿಗೆ ಬಿಡ್ತಕ್ಕಂಥವ್ರನ್ನ ನೀವು ಯಾವತ್ತೂ ಕೂಡ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ನಾನು ಒತ್ತಾಯ ಮಾಡ್ತಾ, ಇವತ್ತು ಈ ಭಾಗದ ರೈತರ ಒಂದು ಏನ್ ಪರಿಸ್ಥಿತಿನ ಅವಲೋಕನ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಇವತ್ತು ದೇವೇಗೌಡರು ಕಲಿಸಿರ್ತಕ್ಕಂಥ ಪಾಠ ಅದೇ ನಮಗೆ. ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥದ್ದು, ಜನತಾದಳ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಗೊತ್ತು. ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟದ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ಅವ್ರ ಬೆಂಬಲಕ್ಕೆ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಆ ರೀತಿಯಲ್ಲಿ ರೈತರಿಗೆ ಏನೇ ಸಮಸ್ಯೆ ಬರಲಿ, ಇವು ಮಾವಿನ ಬೆಳೆ ಇರ್ಬೋದು, ದೇವೇಗೌಡರು ಹೋಗಿ ಲಾಲ್ಬಾಗಲ್ಲಿ ಹೋಗಿ ನೋಡ್ಕೊಂಡ್ ಬಂದ ಪರಿಸ್ಥಿತಿನ ಅವಲೋಕನ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಅಂದ್ರೆ ಈ ವಯಸ್ಸಲ್ಲೂ ನೀವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮನ್ನೆಲ್ಲ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ ನೋಡಿ ಅಂತ ನಮ್ಮೆಲ್ಲರನ್ನು ಕೂಡ ಕಳಿಸಿದ್ದಾರೆ. ಖಂಡಿತ ಇದನ್ನ ಅವರು ಕೂಡ ಕೇಂದ್ರದಲ್ಲಿ ಮಾತಾಡಿ ಅವರು ಬೆಂಬಲಕ್ಕೆ ನಿಲ್ಲೋದಕ್ಕೆ ಅವ್ರು ತಯಾರಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರೈತರಿಗೆ ನಾವೆಲ್ಲರೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ಇವತ್ತು ಜನತಾದಳ ನಿಮ್ ಜೊತೆ ಯಾವತ್ತೂ ಕೂಡ ಇದೆ. ನಿಮ್ ಕಷ್ಟ ಬಂದಂತ ಸಂದರ್ಭದಲ್ಲಿ ನಾವು ಸದನದ ಒಳಗೆ ಆಗ್ಬೋದು, ಹೊರಗೆ ಆಗ್ಬೋದು, ಕೇಂದ್ರದಲ್ಲಿ ಆಗ್ಬೋದು, ನಾವು ಒತ್ತಾಯ ಮಾಡಿ ನಿಮ್ ಪರವಾಗಿ ಆದಂತ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।